Hi, hello. Welcome back to again your YouTube classes. Today in this class, we learn about the continuation part of the direct indirect, but it is a new concept. What is that? Very simple. Today in this class, we learn how to change timing and place denoting words, and also the next slide ಅಲ್ಲಿ ಏನು ನೋಡ್ತಾ ಹೋಗೋಣ ಮಾಡೆಲ್ ವರ್ಬ್ಸ್ ಗಳನ್ನು ಕೂಡ ನಾವು ಹೇಗೆ ಚೇಂಜ್ ಮಾಡಬೇಕು ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಅಂತೇಳಿ. ಇದು ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾಕಂದ್ರೆ ಇವುಗಳು ನಮಗೆ ಕರೆಕ್ಟ್ ಆಗಿ ಚೇಂಜ್ ಮಾಡ್ಲಿಕ್ಕಂದ್ರ ವಿ ಲೂಸ್ ಅವರ್ ಮಾರ್ಕ್ಸ್. ಏನ್ ಮಾಡ್ತೇವೆ, ನಮ್ಮ ಮಾರ್ಕ್ಸ್ ಅನ್ನ ಕಳ್ಕೊಂಡ್ಬಿಡ್ತೇವೆ ಎಕ್ಸಾಮ್ ಅಲ್ಲಿ. ಕರೆಕ್ಟ್ ಆಗಿ ಚೇಂಜ್ ಮಾಡ್ಬೇಕು. ಸರ ದೀಸ್ ಬಂದ್ರೆ ದ್ಯಾಟ್ ಆಗ್ಬೇಕು, ಹೌದಾ? ದೀಸ್ ಬಂದ್ರೆ ದೋಸ್ ಆಗ್ಬೇಕು, ದಿಸ್ ಬಂದ್ರೆ ದ್ಯಾಟ್ ಆಗ್ಬೇಕು, ಹಿಯರ್ ಬಂದ್ರೆ ದೇರ್ ಆಗ್ಬೇಕು. ನೆಕ್ಸ್ಟ್ ನೋಡ್ರಿ, ನೌ ಬಂದ್ರೆ ದೆನ್ ಆಗ್ಬೇಕು, ಹೌದಾ? ಎಗೋ ಬಂದ್ರೆ ಬಿಫೋರ್ ಆಗ್ಬೇಕು, ಟುಡೇ ಬಂದ್ರೆ ದ್ಯಾಟ್ ಡೇ ಅಂತ ಹೇಳ್ತೀವಿ, ಹೌದಾ? ಟುಮಾರೋ ಬಂದ್ರೆ ದ ನೆಕ್ಸ್ಟ್ ಡೇ ಅಥವಾ ದ ಪ್ರೀವಿಯಸ್ ದ ಫಾಲೋವಿಂಗ್ ಡೇ ಅಂತ ಹೇಳ್ತೀವಿ, ಹೌದಾ? ಯಸ್ಟರ್ಡೇ ಬಂದ್ರೆ ದ ಬಿಫೋರ್ ಡೇ, ನಿನ್ನೆ, ಹೌದಲ್ಲ? ಯಸ್ಟರ್ಡೇ ಬಿಫೋರ್ ಡೇ ಅಥವಾ ದ ಪ್ರೀವಿಯಸ್ ಡೇ ಅಂತ ಹೇಳ್ತೀವಿ. ಸರ ಲಾಸ್ಟ್ ನೈಟ್ ಬಂದ್ರೆ, ಹೌದಾ? ದ ಪ್ರೀವಿಯಸ್ ನೈಟ್ ಹೇಳ್ತೀವಿ. ಲಾಸ್ಟ್ ಇಯರ್ ದ ಪ್ರೀವಿಯಸ್ ಇಯರ್. ಲಾಸ್ಟ್ ಮಂತ್ ಏನಾಗುತ್ತೆ, ದ ಪ್ರೀವಿಯಸ್ ಮಂತ್. ಹೀಗೇನಪ್ಪ ಅಂದ್ರೆ ಇವೆಲ್ಲ ಟೈಮಿಂಗ್ ಮತ್ತು ಪ್ಲೇಸ್ ಇರುವಂತ ಶಬ್ದಗಳಾಗಿರ್ತಾವ. ಬಹಳ ಸಿಂಪಲ್ ಐತಿ. ಇದೊಂದು ಸ್ವಲ್ಪ ನೋಡ್ಕೊಡ್ರಿ, ಈಸಿ ಐತಿ. ಏನ್ ಮಾಡ್ಬೇಕು ಇವು ಸ್ವಲ್ಪ ಇಂಪಾರ್ಟೆಂಟ್. ಟುಡೇ, ಟುಮಾರೋ, ಯಸ್ಟರ್ಡೇ ಇವೊಂದು ಸ್ವಲ್ಪ ನೋಡ್ಕೊಡ್ರಿ. ಅದರ ಸಲ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಹಾಗೆ ಒಂದೆರಡು ಎಕ್ಸಾಂಪಲ್ ಬಿಡಿಸೋಣ, ತಾನೇ ಗೊತ್ತಾಗುತ್ತೆ. ನಾ ಆಲ್ರೆಡಿ ಬಿಡಿಸಿನಿ, ಜಸ್ಟ್ ಹೇಳ್ತಾ ಹೋಗ್ತೀರಿ, ಓಕೆನಾ? ನೋಡ್ರಿ, ಹಿ ಸೆಡ್, ಅವ್ನು ಹೇಳ್ದ ದಿಸ್ ಈಸ್ ಪೆನ್ ಅಂತ ಹೇಳಿ. ಹಾಗಾದ್ರೆ ಹಿ ಸೆಡ್ ದ್ಯಾಟ್ ಏನಂತೇಳಿ, ದಟ್ ವಾಸ್ ಪೆನ್. ನೋಡ್ರಿ, ದಿಸ್ ಬಿಕೇಮ್ ಏನೈತ್ರಿ, ದ್ಯಾಟ್ ಆಯ್ತು, ಓಕೆನಾ? ಸರ ಎರಡು ದ್ಯಾಟ್ ಬಂದವ, ಒಂದು ಕಂಜಕ್ಷನ್, ದಿಸ್ ಬಿಕೇಮ್ ಒಂದು ದ್ಯಾಟ್ ಆಯ್ತು, ಓಕೆನಾ? ನೆಕ್ಸ್ಟ್ ನೋಡ್ತೋಣ, ಸಿ ಸೆಡ್ ಐ ವೆಂಟ್ ಟು ಸ್ಕೂಲ್ ಯಸ್ಟರ್ಡೇ. ನೋಡ್ರಿ, ಅವ್ರು ಹೇಳಿದ್ರು ನಾನು ನಿನ್ನೆ ಶಾಲೆಗೆ ಹೋಗಿದ್ದೆ ಅಂತೇಳಿ. ಹಾಗಾದ್ರೆ ಸಿ ಸೆಡ್ ದ್ಯಾಟ್ ಏನಂತೇಳಿ, ಐ ಬಿಕೇಮ್ ಸಿ. ಯಾಕಂತ ನೀವು ಪ್ರನೌನ್ ಹೇಳಿಕೊಟ್ಟಿನಿ, ಅಲ್ಲಿ ನೋಡ್ರಿ, ಓಕೆನಾ? ಸಿ ನೋಡ್ರಿ, ವೆಂಟ್ ಟು ಸ್ಕೂಲ್, ಸಿಂಪಲ್ ಪಾಸ್ಟ್ ಬಿಕಮ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗ್ಬೇಕು. ಹಾಗಾದ್ರೆ ಸಿ ಹ್ಯಾಡ್ ಗಾನ್ ಟು ಸ್ಕೂಲ್. ನೋಡ್ರಿ, ಯಸ್ಟರ್ಡೇ ಬರ್ದಿನಲ್ಲಿ ದ ಪ್ರೀವಿಯಸ್ ಡೇ ಅಥವಾ ದ ಬಿಫೋರ್ ಡೇ ಅಂತ ನೀವು ಬರಿಬಹುದು, ಎರಡೂ ಬರಿಬಹುದು, ಓಕೆನಾ? ಎರಡರಲ್ಲಿ ಒಂದು ಬರೀರಿ, ಓಕೆ? ನೆಕ್ಸ್ಟ್ ನೋಡ್ ತಗೋಣ, ದೇ ಸೆಡ್ ವಿ ಆರ್ ಗೋಯಿಂಗ್ ಟು ಕಾಲೇಜ್ ನೌ. ನಾವು ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೀವಿ, ಹೌದಾ? ನೋಡ್ರಿ, ನಾವು ಅಂತ ವರ್ಡ್ ಬಂದೈತಿ. ಹಾಗಾದ್ರೆ ಏನಾಗುತ್ತೆ ನೋಡ್ರಿ, ದೇ ಸೆಡ್ ದ್ಯಾಟ್ ದೇ ವರ್ ಗೋಯಿಂಗ್. ಪ್ರೆಸೆಂಟ್ ಕಂಟಿನ್ಯೂಸ್ ಬಿಕಮ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಓಕೆನಾ? ಟು ಕಾಲೇಜ್ ನೌ ಬಿಕಮ್ ದೆನ್. ಅವ್ರು ಹೇಳಿದ ಆವಾಗ, ಅವ್ರು ಹೇಳಿದ್ರು ಅವಾಗ, ಹೌದಲ್ಲ? ಅವರು ಏನ್ ಹೇಳ್ತಾರ, ಇವಾಗ ಅಂತ ಹೇಳಿರ್ತಾರ. ನಾವ್ ಇವಾಗ ಕಾಲೇಜ್ ಕೊಂಟೇವಿ, ನೀವು ಹೇಳ್ಬೇಕು ಅವ್ರು ಹೇಳಿದ್ರು ಅವಾಗ, ಹೇಳಿದ್ರು ಅವ್ರು ಏನಂತೇಳಿ ಕಾಲೇಜ್ ಕೊಂಡಿದ್ರು ಅಂತ. ಹಂಗೆ ಆಗುತ್ತಲ್ಲ, ಹಾಗಾಗಿ ನಾವು ಬಿಕಮ್ ದೆನ್ ಆಗುತ್ತೆ. ನೆಕ್ಸ್ಟ್, he said to me ಏನಂತೇಳಿ, I am waiting for you here. ಸೊ ಏನಪ್ಪ, ನಾನು ಇಲ್ಲಿ ನಿನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ ಅಂತ ಹೇಳ್ದ. ಹಾಗಾದ್ರೆ ಅವ್ನು ಹೇಳ್ದ he told me, ಹೌದಾ? he told me that ಏನಂತೇಳಿ, he told me that I became he ಯಾಕಾಯ್ತು ಎಲ್ಲ ಹೇಳಿಕೊಟ್ರಿ ನಿಮ್ಗೆ, ಹೌದಾ? he was waiting for me, ನನಗೋಸ್ಕರ ಅಲ್ವಾ? you became me ಆಯ್ತು, here became there ಆಯ್ತು. ಈಗ ಇನ್ನೂ ಸಾಕಷ್ಟು ಬರ್ತಾವ, ಇಲ್ಲಿ ಸ್ಲೈಡ್ ಇಲ್ಲ, ಬಟ್ ಏನಪ್ಪಾ ಅಂದ್ರೆ ಇವಿಷ್ಟನ್ನ ಬರ್ಲಿ ನಿಮಗ. ನೋಡ್ರಿ ಹೆಂಗಾಯ್ತು, ದಿಸ್ ಬಿಕೇಮ್ ದ್ಯಾಟ್ ಆಯ್ತು, ಹೌದಾ? ಯಸ್ಟರ್ಡೇ ಬಂದ್ರೆ ಏನ್ ಮಾಡ್ಬೇಕ್ರಿ, ದ ಪ್ರೀವಿಯಸ್ ಡೇ ಅಥವಾ ದ ಬಿಫೋರ್ ಡೇ ಮಾಡ್ಬೇಕು. ನೌ ಬಂದ್ರೆ ದೆನ್ ಆಗುತ್ತೆ, ಹೌದಾ? ಇಯರ್ ಬಂದ್ರೆ ದೇರ್, ಅದರ್ಸ್ ಬಂದ್ರೆ ಅಲ್ಲೆಲ್ಲ ಹೇಳ್ಕೊಟ್ಟೇನಿ, ಅವನ್ನ ಸರಿಯಾಗಿ ನೋಡ್ಕೊಡ್ರಿ, ಓಕೆನಾ? ಓಕೆ, ಇವಾಗ ಮಾಡೆಲ್ ವರ್ಬ್ಸ್ ಬಂದ್ರೆ ಹೇಗೆ ಚೇಂಜ್ ಮಾಡೋದು ಅಂತ ನೋಡ್ತೋಗ, ಓಕೆನಾ? ನೋಡ್ರಿ, ಬಹಳ ಸಿಂಪಲ್ ಐತಿ. ನಾನಲ್ಲಿ ಬರ್ದೇನಿ ಮಾಡೆಲ್ ವರ್ಬ್ಸ್ ಅನ್ನ. ಶಾಲ್ ಬಂದ್ರೆ ಶುಡ್ ಮಾಡ್ಬೇಕು, ವಿಲ್ ಬಂದ್ರೆ ವುಡ್ ಆಗ್ಬೇಕು, ಕ್ಯಾನ್ ಬಂದ್ರೆ ಕುಡ್ ಮಾಡ್ಬೇಕು, ಮೇ ಇದ್ರೆ ಮೈಟ್ ಆಗುತ್ತೆ, ಮಸ್ಟ್ ಇದ್ರೆ ಹ್ಯಾಡ್ ಟು ಆಗುತ್ತೆ. ಈಗ ನಿಮ್ಮ ಪ್ರಶ್ನೆ ಕಾಡ್ಬೋದು, ಸರ ಶುಡ್ ಬಂದ್ರೆ, ವುಡ್ ಬಂದ್ರೆ, ಕುಡ್ ಬಂದ್ರೆ, ಮೈಟ್ ಬಂದ್ರೆ, ಹ್ಯಾಡ್ ಟು ಬಂದ್ರೆ ನೋ ಚೇಂಜ್. ಅವುಗಳು ಬಂದ್ರೆ ಡೈರೆಕ್ಟ್ ಆಗಿ ಅವುಗಳನ್ನೇ ಯೂಸ್ ಮಾಡ್ಬೇಕು. ನಾವ್ ಹೇಗೆ ಥರ್ಡ್ ಪರ್ಸನ್ ಸಿಂಗರ್ಸ್ ಪ್ಲೂರಲ್ ಬಂದಾಗ ಆಸ್ ಇಟ್ ಈಸ್ ಯೂಸ್ ಮಾಡ್ತೇವಲ್ಲ, ಸೊ ಆ ಕಡೆ ಕೊಟ್ಟಿದ್ದನ್ನ ಡೈರೆಕ್ಟ್ ಆಗಿ ಬಳಸಿದ್ರೆ ಅದೇ ಬರುತ್ತೆ, ಏನು ಚೇಂಜ್ ಆಗಲ್ಲ. ಇವುಗಳು ಕೊಟ್ರೆ ಅವುಗಳಿಗೆ ನಾವು ಚೇಂಜ್ ಮಾಡ್ತಾ ಬರ್ಬೇಕು, ಓಕೆನಾ? ಹಾಗಾದ್ರೆ ವಾಕ್ಯ ಬಿಡಿಸ್ ತಗೋಣ, ಗೊತ್ತಾಗ್ತಾ ಬರ್ತೈತಿ, ಓಕೆನಾ? ಯಾವ್ದ್ರಿ, ಮಾಡೆಲ್ ವರ್ಬ್ಸ್ ನ ಚೇಂಜ್ ಮಾಡ್ತಾವ. ಹಾಗಾದ್ರೆ ಸೆಂಟೆನ್ಸ್ ನೋಡ್ತಾವ್ರಿ, he said I shall come tomorrow, I shall come tomorrow ಅಂತಿದೆ. ಹಾಗಾದ್ರೆ he said, ಹೌದಾ? he said that ಬರಲೇಬೇಕು.
he said that ಏನಂತೇಳಿ ನೋಡಿ ಯಾರು ಹೇಳಕತ್ತಾರ ಹೇಳಿದ್ದೆ ನಿಮಗ ಪರ್ಸನ್ಸ್ ಹೆಂಗ್ ಚೇಂಜ್ ಮಾಡ್ಬೇಕಂತೇಳಿ ಹೌದಾ ಇಲ್ಲ ಹಾ ಫಸ್ಟ್ ಪರ್ಸನ್ಸ್ ಬಂದ್ರೆ ಸಬ್ಜೆಕ್ಟ್ ಅಲ್ಲಿ ಯಾರ್ದಾರೆ ಅವ್ರ ಮೇಲೆ ಚೇಂಜ್ ಮಾಡ್ಬೇಕು ಹಾಗಾದ್ರೆ ಹಿ ಐತಿ ದ್ಯಾಟ್ ಹಿ ಶಾಲ್ ಬಿಕಮ್ ಶುಡ್ ಆಗ್ಬೇಕು ಹೌದಾ ಹಿ ಶುಡ್ ಕಮ್ಮೆ ಏನು ಚೇಂಜ್ ಮಾಡಂಗಿಲ್ಲ ಅರ್ಥ ಮಾಡ್ಕೋರಿ ಇಲ್ಲಿ ಜಸ್ಟ್ ಬಂದಂತ ಮಾಡಲ್ ವರ್ಬ್ಸ್ ಮಾತ್ರ ಅಟ್ಟೆ ಚೇಂಜ್ ಮಾಡ್ರಿ ಅದನ್ನ ಬಿಟ್ಟು ನೀವು ಬೇರೆ ಟೆನ್ಸ್ಗೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಬಂದಂತ ಡೂ ಹೋಗಿ ಡಿಡ್ ಆಗ್ಲಿ ಸ್ಪೀಕ್ ಹೋಗಿ ಸ್ಪೋಕ್ ಆಗ್ಲಿ ಹೌದಾ ಕಮ್ ಹೋಗಿ ಕೇಮ ಅಥವಾ ಕಮ್ ಆಗ್ಲಿ ಏನು ಮಾಡಂಗಿಲ್ಲ ಜಸ್ಟ್ ಏನಪ್ಪಾ ಅಂದ್ರೆ ಓನ್ಲಿ ಆ ಮಾಡಲ್ ವರ್ಬ್ಸ್ ಅಷ್ಟೇ ಚೇಂಜ್ ಮಾಡಬೇಕು ಕ್ಲಿಯರಾ ಇಷ್ಟ ಐತೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಇದು ಮತ್ತೆ ನೀವು ಕನ್ಫ್ಯೂಸ್ ಮಾಡ್ಕೊಂಡು ಚೇಂಜ್ ಮಾಡಿದ್ರೆ ತಪ್ಪಾಗುತ್ತೆ ಜಸ್ಟ್ ಓನ್ಲಿ ಕೊಟ್ಟಂತ ಮಾಡಲ್ ವರ್ಬ್ಸ್ ಅನ್ನ ಚೇಂಜ್ ಮಾಡ್ರಿ ಸಾಕು ಓಕೆನಾ ಹಾಗಂತ ಹೇಳಿ ಮತ್ತೆ ಸರ್ ನೀವ್ ಹೇಳ್ರಿ ಮಾಡಲ್ ವರ್ಬ್ಸ್ ಅಷ್ಟೇ ಚೇಂಜ್ ಮಾಡತ್ ಹೇಳ್ರಿ ಹಂಗಂತೇಳಿ ಸರ್ ಇಲ್ಲಿ ನೋಡ್ರಿ ಇವು ಬಂದೈತಿ ಮತ್ ಇವು ಐ ಇವೆಲ್ಲ ಅವು ಚೇಂಜ್ ಆಗುತ್ತಾ ಪ್ರನೌನ್ ಚೇಂಜ್ ಆಗುತ್ತೆ ಟೆನ್ಸ್ ಚೇಂಜ್ ಆಗಲ್ಲ ಏನ್ರಿ ಟೆನ್ಸ್ ಚೇಂಜ್ ಆಗಲ್ಲ ಉಳಿಕಿದ ಟೈಮಿಂಗ್ ವರ್ಡ್ಸ್ ಆಗಲಿ ಟುಮಾರೋ ಚೇಂಜ್ ಆಗುತ್ತೆ ಐ ಚೇಂಜ್ ಆಗುತ್ತೆ ಹೌದಾ ಬಟ್ ಈ ವರ್ಬ್ಗಳ ಮೇನ್ ವರ್ಬ್ ಚೇಂಜ್ ಆಗಲ್ಲ ಅಂದ್ರೆ ಇಟ್ ಮೀನ್ಸ್ ಒಂದು ಟೆನ್ಸ್ ಇಂದ ಇನ್ನೊಂದು ಟೆನ್ಸ್ಗೆ ಕನ್ವರ್ಟ್ ಮಾಡಬಾರ್ದು ಕ್ಲಿಯರಾ ಓಕೆ ಹಾಗಾದ್ರೆ ನೆಕ್ಸ್ಟ್ ಸೆಂಟೆನ್ಸ್ ನೋಡ್ ತಗೋಣ ಸಾರಿ ಇನ್ಕಂಪ್ಲೀಟ್ ಐತಿ ಏನ್ ನೋಡ್ರಿ he said that he should come ಸರ್ ಟುಮಾರೋ ಬಂದ್ರೆ ಏನಾಗುತ್ತೆ ನೋಡಿ ದ ನೆಕ್ಸ್ಟ್ ಡೇ ಅಥವಾ ದ ಫಾಲೋವಿಂಗ್ ಡೇ ಮಾಡ್ಬೇಕು ಓಕೆನಾ ನೋಡ್ರಿ ಏನಾಗ್ಬೇಕ್ರಿ ದ ನೆಕ್ಸ್ಟ್ ಅಂತ ಹೇಳ್ತೀವಿ ನಾವು ದ ನೆಕ್ಸ್ಟ್ ಡೇ ದ ನೆಕ್ಸ್ಟ್ ಡೇ ಅಥವಾ ದ ಫಾಲೋವಿಂಗ್ ಡೇ ಅಂತ ಹೇಳ್ತೀವಿ ನಾವು ದ ಫಾಲೋವಿಂಗ್ ಡೇ ಅಂತಾನು ಹೇಳ್ಬೋದು ಓಕೆನಾ ನೆಕ್ಸ್ಟ್ ನೋಡ್ ತಗೋಣ ಸಿ ಸೆಡ್ ಐ ವಿಲ್ ಸ್ಪೀಕ್ ಕನ್ನಡ ಐ ವಿಲ್ ಸ್ಪೀಕ್ ಕನ್ನಡ ಹಾ ಹಾಗಾದ್ರೆ ಏನಾಗುತ್ತೆ ನೋಡ್ರಿ ಸಿ ಸೇಡ್ ದ್ಯಾಟ್ ಏನಂತೇಳಿ ಏನಾಗಬೇಕು ಫಸ್ಟ್ ಪರ್ಸನ್ ಬಂದ್ರೆ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರಾದ್ರೆ ಅವ್ರ ಮೇಲೆ ನಾವು ಚೇಂಜ್ ಮಾಡ್ಬೇಕು ಹಾಗಾದ್ರೆ ಐ ಬಿಕೆಮ್ ಸಿ ಆಗತ್ತೆ ಹಾಗಾದ್ರೆ ಸಿ ವಿಲ್ ಬಿಕೆಮ್ ಏನಾಗ್ಬೇಕ್ರಿ ವುಡ್ ಆಗ್ಬೇಕು ಸಿ ವುಡ್ ರಿಮೈನಿಂಗ್ ಏನು ಚೇಂಜ್ ಇಲ್ಲ ಸ್ಪೀಕ್ ಕನ್ನಡ ಹೌದಾ ಸಿ ಸ್ಪೀಕ್ ಕನ್ನಡ ಅಂದ್ರೆ ಸಿ ವುಡ್ ಸ್ಪೀಕ್ ಕನ್ನಡ ಅಂತ ಆಯ್ತು ನೆಕ್ಸ್ಟ್ ನೋಡ್ ತಗೋಣ ರಾಜು ಸೇ ಟು ಮೀ ಯು ಕ್ಯಾನ್ ಡೂ ಇಟ್ ಅಂತಿದೆ ಹಾಗಾದ್ರೆ ನೋಡ್ ತಗೋಣ ಯಾರು ಹೇಳಿದ್ರು ರಾಜು ಸೇಡ್ ಅಥವಾ ಟೋಲ್ಡ್ ಟು ಮೀ ದ್ಯಾಟ್ ಬರ್ಲೇಬೇಕು ಈಗ ಸೆಕೆಂಡ್ ಪರ್ಸನ್ ಆಯ್ತು ಹೌದಾ ಸೆಕೆಂಡ್ ಪರ್ಸನ್ ಬಂದಾಗ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರ್ದಾರೆ ಅವ್ರ ಮೇಲೆ ಚೇಂಜ್ ಮಾಡ್ಬೇಕು ಹೇಳಿ ಕೊಟ್ಟಿರಿ ಹೌದಾ ಗೊತ್ತಿಲ್ಲ ಅಂದ್ರೆ ಆ ವಿಡಿಯೋ ನೋಡ್ರಿ ಓಕೆನಾ ಗೊತ್ತಿಲ್ಲಪ್ಪ ಅಂದ್ರೆ ಆ ವಿಡಿಯೋ ನೋಡ್ರಿ ಲಿಂಕ್ ಕೊಟ್ಟಿರ್ತೀನಿ ಮೇಲ್ಗಡೆ ಓಕೆನಾ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದ್ರ ಲಿಂಕ್ ಹಾಕಿರ್ತೀನಿ ಓಪನ್ ಮಾಡಿ ನೋಡ್ರಿ ಓಕೆನಾ ನೋಡ್ರಿ ಯಾರಿಗ್ ಗೊತ್ತಿಲ್ಲ ಅವ್ರ ಗೊತ್ತಿದ್ದವ್ರು ಓಕೆ ನೋ ಪ್ರಾಬ್ಲಮ್ ನೋಡ್ರಿ ಇಲ್ಲಿ ಇವು ಬಂದ್ರೆ ಆಬ್ಜೆಕ್ಟ್ ಪ್ಲೇಸ್ ಹಾಗಾದ್ರೆ ಏನೈತಿ ಮೀ ಐತಿ ಹಾಗಾದ್ರೆ ಯು ಬಿಕೆಮ್ ಐ ಆಗುತ್ತೆ ಹಾಗಾದ್ರೆ ಕ್ಯಾನ್ ಬಿಕೆಮ್ ಕುಡ್ ಆಗುತ್ತೆ ಹೌದಾ ಐ ಕುಡ್ ಡೂ ಇಟ್ ನೋ ಚೇಂಜ್ ಓಕೆನಾ ಫುಲ್ ಸ್ಟಾಪ್ ನೆಕ್ಸ್ಟ್ ನೋಡ್ ತಗೋಣ ನೋಡಿ ಏನ ಸೆಂಟೆನ್ಸ್ he said ಯಾರು he said I am ನೋಡಿ ಸಾರಿ I may help you ಏನ್ರಿ I may help you ಅಂತಿದೆ ಹಾಗಾದ್ರೆ ಏನಾಗುತ್ತೆ ನೋಡಿ he said that ಫಸ್ಟ್ ಪರ್ಸನ್ ಐತಿ ಹಾಗಾದ್ರೆ ಯಾರ ಮೇಲೆ ಚೇಂಜ್ ಆಗ್ಬೇಕು ಯಾರದಾರ he ಐತಿ ಸಬ್ಜೆಕ್ಟ್ ಪ್ಲೇಸ್ ಹೌದಿಲ್ಲ ಹಾಗಾದ್ರೆ I became he ಐತಿ he said that he ಏನಾಗ್ಬೇಕು ಮೇ ಬಂದ್ರೆ might ಹೌದಾ MIGHT might ಹೌದಾ ನೋಡಿ he said that he might help ಈಗ ಐತಿ ನೋಡ್ರಿ ಮುಂದ ಯು ಅಂದಾಗ ಯಾರಿಗೆ ಹೇಳ್ತ ನೋಡ್ರಿ I may help you ಹೌದಿಲ್ಲ ನಿನಗೆ ಅಂತ ಹೇಳಕತ್ತಾನ ಇಟ್ ಮೀನ್ಸ್ ನನಗೆ ಆಗುತ್ತೆ ಹೌದಾ ಹಾಗಾದ್ರೆ ಯು ಬಿಕೇಮ್ ಮೀ ಆಗುತ್ತೆ ಹೌದಾ ನೋಡ್ರಿ he said that he would help me ಅಂತ ಆಗುತ್ತೆ I may help you ಯು ಮೀನ್ಸ್ ನಾನು ನಮ್ಗೆ ಹೌದಿಲ್ಲ ಹಾಗಾದ್ರೆ ಮೀ ಆಗುತ್ತೆ ಓಕೆ ಸೊ ಇಟ್ ಇಸ್ ಆಲ್ ಅಬೌಟ್ ಮಾಡಲ್ ವರ್ಬ್ಸ್ ಇನ್ನು ಸಾಕಷ್ಟು ಬರ್ತಾವ ಇಲ್ಲಿ ನೋಡ್ರಿ ಮಸ್ಟ್ ಹ್ಯಾಡ್ ಟು ಈಗ ಇದೇ ತಗೋಬಹುದು ನಾವು he said I must help you ಇದ್ರೆ he said that he had to help me ಅಂತ ಆಗುತ್ತೆ ಓಕೆನಾ ಹೀಗೆ ಮತ್ತೆ ಅವುಗಳ ಕೊಟ್ರೆ ಏನು ಚೇಂಜ್ ಇಲ್ಲ ಸರ್ ಫಾರ್ ಎಕ್ಸಾಂಪಲ್ ನೋಡ್ರಿ he said I should come tomorrow ಇದ್ರೆ ಏನಾಗುತ್ತೆ ನೋಡ್ರಿ he said that he should come the next day ಅಂತ ಆಗುತ್ತೆ ಶುಡ್ ಬಂದ್ರೆ ಶುಡ್ ತಗೋಬೇಕು ಶುಡ್ ಇಲ್ಲಿ ಬಂದ್ರೆ ಶುಡ್ ತಗೋಬೇಕು
ವುಡ್ ಇಲ್ಲಿ ಬಂದ್ರೆ ವುಡ್ಡೇ ಆಗುತ್ತೆ, ಕುಡ್ ಇಲ್ಲಿ ಬಂದ್ರೆ ವಾಪಸ್ ಕುಡ್ಡೇ ಬರ್ತೈತಿ. ಓಕೆನಾ? ಅವುಗಳು ತಗೊಂಡ್ರೆ ವಾಪಸ್ ಅವನ್ನ ತಗೋಬೇಕು. ಓಕೆ, ಕ್ಲಿಯರ್.